ನಿಮಿಷ ನಾವು ಕೇಳ್ಬಿಡಿ ಇದು ಸದನದ ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ ಮಾಡಿದ್ದಾರೆ ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಯ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳರಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಏನು ಕೊಡ್ತೀರಾ ನೀವು? ಬೇಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಆಮೇಲೆ ಯಾಕಂದ್ರೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ? ಏನ್ ಮಾಡಿದ್ದಾರೆ ಅವರು? ಏನ್ ಮಾಡಿದ್ದಾರೆ? ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅವರು ಕೇಳಿ ಮಂತ್ರಿಗಳು ನನಗೆ ಹೇಳಿದ್ರು ನೀವು ಕ್ವಶನ್ ಅವರ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ರು. ಅವ್ರು ಹಿಡಿದಿಲ್ಲ ಇನ್ನ ಕ್ವಶನ್ ಅವರ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ರು ನಾನು. ಅವ್ರು ಹಿಡಿದಿಲ್ಲ ಇನ್ನ ಎಲ್ಲ ಚರ್ಚೆ ಮಾಡೋದು ಎಲ್ಲ ಚರ್ಚೆ ಮಾಡಿ ಸರ್ಕಾರ ನಮಗೂ ಬೇಕಾಗುತ್ತೆ. ಈಗ ಸರ್ಕಾರ ಮಾಡಿದ ನಂತರ ನೋಟಿಸ್ ಚರ್ಚೆ ಮಾಡಿ ಅಂತ ಹೇಳ್ತಿರಲ್ಲ. ಎನ್ಕೌಂಟರ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿದ್ರು ಅವರಿಗೆ. ಎನ್ಕೌಂಟರ್ ನೋಟಿಸ್ ಕೊಟ್ಟಿದ್ದ ಪ್ಲೀಸ್ ಕುಂದ್ರಿ. ಬಂದಾರ ಅರಣ್ಯ ಸಚಿವರು ಬಂದಿದ್ದಾರೆ. ಕುಂದ್ರಿ. ಬೆಳಿಗ್ಗೆ ನನ್ಗೆ ಫೋನ್ ಮಾಡಿದ್ರು. ನಾನೇನ್ ಹೇಳಿದೆ, ಪ್ರತಿ ನಿಮ್ ಏನ್ ನಿಯಮ ಇರ್ತೈತಿ ಪ್ರಶ್ನಾವಳಿ ಆದ್ಮೇಲೆ ಮಾಡ್ರಿ ಅಂತಂದೆ. ಇದಕ್ಕೆ ಅವ್ರು ಮೊದ್ಲು ಬಂದ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಬೆಳಿಗ್ಗೆ. ಈಗ ಮಾಡ್ತಾರಲ್ಲ, ನಮ್ಮ ರಾಜ್ಯದ ಅರಣ್ಯ ವಿದೇಶಿ ನೆಲ ಅಲ್ಲ, ಅದು ನಮ್ಮ ದೇಶದಿಂದ. ಈಗೆಲ್ಲ ಚರ್ಚೆ 3 ಜನ ಕೊಲೆ ಮಾಡುವ ಪರಿಸ್ಥಿತಿ ಏನಾಗಿದೆ, ಯಾಕಾಗಿದೆ, ಎನ್ಕ್ವೈರಿ ಕೊಟ್ಟಾರ, ಕೂತಿದ್ದಾರೆ. ಎಲ್ಲ ಬರ್ತದೆ. ಚರ್ಚೆ ಮಾಡ್ರಿ. ಒಂದು ಏನಾರ ನ್ಯಾಯ ಸಿಗ್ಬೇಕಾದ್ರೆ ಚರ್ಚೆ ಆಗ್ಬೇಕು. ಅಧ್ಯಕ್ಷರೇ, ಇದು ಒಂದೇ ನಿಮಿಷ ರೆಡ್ಡಿ ಅವ್ರೆ, ಇದು ಬರೀ ಕರ್ನಾಟಕಕ್ಕೆ ಸಂಬಂಧ ಸೀಮಿತ ಆಗಿಲ್ಲ. ಈಗ ತಮಿಳುನಾಡಿಗೆ ಹೋಗಿದೆ. ಅಲ್ಲಿನ ಡಿಎಂಕೆ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವಹೇಳನಕಾರಿ ಮಾತು ಆಡಿದ್ದಾರೆ. ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂತ ಜ್ಞಾನ ಇಲ್ಲಲ್ವಾ?